ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಭಾಳ ಮಾತಾಡೋದು ಬೇಡ ಈ ಇತಿಹಾಸ, ಯಾಕಂದ್ರೆ ಈ ಕಾರ್ಯಕ್ರಮ ಎದಕ್ಕೆ ಮಾಡಿದ್ವಿ ಏನು ಮಾಡಿದ್ವಿ ಅಂತ ಹೇಳಿದ್ದೀನಿ ನಾನು. ಇವರು ಗೋಡ್ಸೆ ಯಾರಪ್ಪ? ನಾಥೋರಾಮ್ ಗೋಡ್ಸೆ. ಯಾರು ಗೊತ್ತಲ್ರಪ್ಪ ಯುವಕರ? ನಾಥೋರಾಮ್ ಗೋಡ್ಸೆ ಹೇಳ್ರು ಯಾರು? ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಾವ. ಗುಂಡು ಹಾಕಿದ. ಅದಕ್ಕೆ ಗದ್ದೆಕೇರಿ ಅವ್ರು ಹೇಳಿದ್ರು, ನಮ್ಮ ಪ್ರಾಚಾರ್ಯ ಹೇಳಿದ್ರಲ್ಲ, ನಮ್ಮ ಅಲ್ಲಮ್ಮ ಪ್ರಭು ಅವರು ಒಂದು ಮಾತನ್ನು ಹೇಳ್ತಾರೆ. ಮುಂಚೆ ನಮ್ಮ ಮಾನ್ಸ್ವಾಮಿಗಳು ಗುರುಮಾನ್ ಸ್ವಾಮಿಗಳು ಭಾಷಣ ಮಾಡ್ಯಾರ ಇದಕ್ಕೆಲ್ಲ. ಏನ್ ಹೇಳಿದ್ರು ಅಂದ್ರ, ಬ್ರಿಟಿಷರು ಹೇಳ್ತಾರ ಮೌಂಟ್ ಬ್ಯಾಟನ್ ಅಂದಿನ ಗೌರವರು 18 ವರ್ಷ ಈ ದೇಶದ ಹೋರಾಟ ಚಳವಳಿಗೆ ಮಹಾತ್ಮ ಗಾಂಧೀಜಿಯವರು ನುಗ್ಗಿದ ಮೇಲೆ ಅವ್ರಿಗೆ ಒಂದು ಲಾಠಿ ಯಂತ್ರ, ಒಂದು ಬಂದೂಕಿಂತ ಒಂದು ಏಟು ಹೊಡ್ಲಿಲ್ಲ ಅವ್ರಿಗೆ ಬ್ರಿಟಿಷರು. ಮಹಾತ್ಮ ಗಾಂಧೀಜಿಯವರಿಗೆ ಯಾವತ್ತೂ ಮಂದಿ ಅವ್ರನ್ನ ಹೊರಿಸ್ಕೊಡ್ಲಿಲ್ಲ ಬ್ರಿಟಿಷರು. ಅಷ್ಟು ಅಂಜಿಕಿತ್ತು. ಮಹಾತ್ಮ ಅಂತ ಇತ್ತಂತಿದ್ರು ಅವರು. ಬರೀ ಎಷ್ಟು ಬಟ್ಟೆ ಇತ್ತು ಮಹಾತ್ಮ ಗಾಂಧೀಜಿಯವ್ರ ಮೈಯಲ್ಲಿ ಬಟ್ಟೆ ನೋಡ್ರಪ್ಪ, ನೋಡ್ರಿಲ್ಲ? ಆ ಬಟ್ಟೆ ಹಾಕಿದ್ರು, ಎಲ್ಲ ತ್ಯಾಗ ಮಾಡಿದ್ರು. ಅವರು ಎಲ್ಲ ಮಾಡ್ಯಾರ. ಮಾಡಿ ಎಲ್ಲ ಒಪ್ಪಿಕೊಂಡು ಆ ಪುಸ್ತಕ ನೀತಿಟ್ಟಿನಿ ಓದಾಕತ್ತಿದ್ದೆ ನಾನು. ಆ ಪುಸ್ತಕ ಓದಾಕತ್ತಿದ್ದೆ ನಾನು. ಎಲ್ಲ ಮಾಡಿ ತಪ್ಪಾಗೈತೆ ಅಂತ ಒಪ್ಕೊಂಡು ಶರಣಾಗತಿ ಆಗ್ಬಿಡ್ತಾರೆ ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಬ್ರಿಟಿಷರು ಎಷ್ಟು ಗೌರವಿಸ್ತಿದ್ರು ಅಂದ್ರೆ ಅವ್ರಿಗೆ, ಅದೇ ಹೇಳಿದ್ರೆ ಅನೇಕ ವಿಚಾರಗಳನ್ನು ಹೇಳ್ಯಾರ. ನಮ್ಮ ಮತ್ತೆ ಇತಿಹಾಸಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರ, 18 ವರ್ಷ ಮಹಾತ್ಮ ಗಾಂಧೀಜಿಯವರಿಗೆ ಮೈ ಮೇಲೆ ಒಂದು ಭಾರ ಬರಲಾರ್ದಂಗೆ ನೋಡ್ಕೊಂಡಿದ್ವಿ. 18 ತಿಂಗಳದೊಳಗ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮ ಗಾಂಧೀಜಿಯವ್ರನ್ನ 18 ತಿಂಗಳಲ್ಲಿ ನೀವು ಭಾರತೀಯರ ಕೊಂದ್ರಲ್ಲ, ನೀವು ಮನುಷ್ಯರ ಅಂತೇಳಿ ಮೌಂಟ್ ಬ್ಯಾಟನ್ ಹೇಳ್ತಾನೆ ಭಾರತೀಯರಿಗೆ. ಅದು ಯಾರು? ಭಾರತೀಯರ ಕೊಂದಲ್ಲವ. ಯಾರವ? ನಾಥೋರಾಮ್ ಗೋಡ್ಸೆ. ಈಗೀಗ ಕಳ್ಳನ ಮಕ್ಕಳು ಇವ್ರು ದೇವ್ರ ಗುಡಿ ಕಟ್ಸ್ಯಾರ. ಒಂದು ಅವ್ರು ಮನದೇವರು, ಬಿಜೆಪಿಯವರು ಮನದೇವರು. ಈಗ ಅವ ಇನ್ನೊಬ್ಬ ಬೂಟ್ ಹಾಕಿದ್ದವ, ಬ್ರಿಟಿಷರು ಬೂಟು ಜೈಲ್ನಾಗಿದ್ದಾಗ. ಯಾರು? ಮಿಸ್ಟರ್ ಸಾವರ್ಕರ್. ಅವನು ಜಯಂತಿ ಮಾಡ್ತಾರೆ, ಅವ್ನು ಸರ್ಕಲ್ ಕಟ್ಟಿಸ್ತಾರೆ. ಇವರು ನಾಚಿಕೆ ಮಾನ ಮರ್ಯಾದೆ ಐತೆ ಈ ಭಾರತೀಯ ಜನತಾ ಪಕ್ಷದವ್ರಿಗೆ? ಒಬ್ಬ ಗೋಡ್ಸೆನ ದೇವ್ರ ಹುಡಿ ಕಟ್ಟಿಸ್ತಾರ. ಮಹಾತ್ಮ ಗಾಂಧೀಜಿಯವ್ರನ್ನ, ಮಹಾತ್ಮನ ಬಾಪೂಜಿಯನ್ನ ಕೊಂದಂತವನ್ನ ಇವ್ರು ಪೂಜೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವ್ರು ಏನ್ ಮಾಡ್ರ ಅಂತ ಮಾತಾಡ್ತಾರೆ ಇವರು. ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶದ ಮೇಲೆ ಇವ್ರ ಗೌರವ ಐತೇನ್ರಪ್ಪ? ನಾಥೋರಾಮ್ ಗೋಡ್ಸೆ ಬೇಕಾ? ಮಹಾತ್ಮ ಗಾಂಧೀಜಿಯವ್ರು ಬೇಕಾ? ಮಹಾತ್ಮ ಗಾಂಧೀಜಿಯವರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಕೊಡಕ್ಕೆ ತಮ್ಮ ಜೀವನ ತ್ಯಾಗ ಮಾಡಿದ್ರು. ಸರ್ವಸ್ವತ ಎಲ್ಲ ಹೆಂಡತಿ ಬಿಟ್ರು, ಮಕ್ಕಳು ಬಿಟ್ರು, ಮನಿ ಬಿಟ್ರು, ಎಲ್ಲ ಬಿಟ್ಟು ತುಂಡು ಬಟ್ಟಿ ಮೇಲೆ ಅಡ್ಡಾಡಿದ್ರು ಪಾಪ. ಇವರು ಆ ನಾಥೋರಾಮ್ ಗೋಡ್ಸೆ RSS ಸಂಘಟನೆಗಿದ್ದಾವ. ಏನು ರಾಷ್ಟ್ರೀಯ ಏನ್ರಿ ಅದು? ಸ್ವಯಂ ಸೇವಕ ಸಂಘ ಅಂತ ಸುಡುಗಾಡ. ಎಲ್ಲೈತಪ್ಪ ಸಂಘ ನಿಮ್ಮದು? ಗಣ ಮಕ್ಕಳ ಒಂದ್ ನಾಯಿ ಮರಿಯನ್ನು ಸತ್ತವನು ದೇಶಕ್ಕೆ. ನೀವು ಯಾವಾಗ ಹುಟ್ಟುಕೊಂಡ್ರಿ ಈ ದೇಶದಾಗ ನಮ್ಗೆ ಗೊತ್ತೈತಿ. ನೀವು ಬಹಳ ಕಿಶಾಕ್ ಹೋಗ್ಬೇಡ್ರಿ, ನಮ್ಗೆಲ್ಲ ಗೊತ್ತದ. ನಾವು ಬೇಕಂತ ಮಾಡೀವಿ, ನಿಮ್ಗೆ ಉತ್ತರ ಕೊಡಕ ಮಾಡೀವಿ ಈ ಕಾರ್ಯಕ್ರಮ. ಇದು ಭಾರತೀಯರ ಕಾರ್ಯಕ್ರಮ, ಭಾರತ ದೇಶದ ಕಾರ್ಯಕ್ರಮ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ. ಇವತ್ತು ಪವಿತ್ರವಾದ ಕಾರ್ಯಕ್ರಮ ನೋಡಿದ್ರೆ ಅವರ ಪ್ರಾರ್ಥನೆ ಪ್ರಾರಂಭ ಆಯಿತು. ಇವತ್ತು ಆಕಾಶದಿಂದ ಆ ಭಗವಂತನೇ ಇವತ್ತು ಅವರಿಗೆ ಪುಷ್ಪ ರೂಪದಲ್ಲಿ ಏನು ಪವಿತ್ರಗೊಳಿಸಿದ ವೇದಿಕೆನ ಇವತ್ತು. ನೋಡಿದ್ರಿ ಎಷ್ಟು ಜನ ನಮ್ಮ ಹಿಂದೂ ಧರ್ಮದವರು, ನಮ್ಮ ಇಸ್ಲಾಂ ಧರ್ಮದವರು, ಬೌದ್ಧ ಧರ್ಮದವರು, ನಮ್ಮ ಜೈನ ಧರ್ಮ, ಇವೆಲ್ಲ ಧರ್ಮಗಳು ನಮ್ಮ ದೇಶದಲ್ಲಿ ಅದಾವ. ಅವತ್ತೇನು ಮಹಾತ್ಮ ಗಾಂಧೀಜಿಯವ್ರಿಗೆ ಗೊತ್ತಿರಲಿಲ್ಲ ಈ ದೇಶದ ಪರಿಸ್ಥಿತಿಯನ್ನು. ಅದಕ್ಕೆ ಅವರು ಹಾಡಿದ್ರು, ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್. ಅವ್ರು ಕಂಡಂತ ರಾಮನ ಬೇರೆ, ಇವ್ರು ಕಾಣಂತ ರಾಮನ ಬೇರೆ. ಇವರು ದೇಶ ಒಡೆಯ ರಾಮನನ್ನ ಹುಡುಕೊಂಡ್ರ, ಆದ್ರೆ ಮಹಾತ್ಮ ಗಾಂಧೀಜಿಯವರ ಕಂಡಂತ ರಾಮ
ನಮಗೆ ಬೇಕಾಗಿದೆ, ನಮಗೆ ಅವಶ್ಯಕತೆ ಇದೆ, ನಿಮಗೆ ಅವಶ್ಯಕತೆ ಇದೆ ಈ ದೇಶವನ್ನು ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.